ಬಾಲಾ ಯಸ್ಕಾರ್ खेले स्ट्राइकर ಅಲ್ಲಿ ಗೌರವ್. ಪ್ರಥಮ ಚೆಂಡು ಶಾರ್ಟ್ ಫೈಲರ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ಮಂಜು. ಅಲ್ಲಿ ದಯವಿಟ್ಟು ಪ್ರತಿಯೊಂದು ಓಟದ ಬಳಿಕ ಬ್ಯಾಟ್ ಅನ್ನ ಬದಲಾಯಿಸಬೇಡಿ, ಸಮಯದ ಅಭಾವ ಇದೆ, ದಯವಿಟ್ಟು ಸಹಕರಿಸಿ. ಮಂಜು ಸ್ಟ್ರೈಕರ್ ಅಲ್ಲಿ ಬಾಲ ಎರಡನೇ ಬಾರಿ. ಮಂಜುಗೆ ಸಂಭಾಷಣೆ ಬಹಳ ಸುತ್ತಮ ರೀತಿಯ ಹೊಡೆತ, ವೈಡ್ ಲಾಂಗ್ ನಡುವ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಈ ಕ್ರೀಡಾ ಟೂರ್ನಿಯ ರೂವಾರಿಯಲ್ಲಿ ಪ್ರಮುಖರಾಗಿರುವಂತಹ ಮಂಜು ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 0ಕ್ಕೆ ಮಂಜು ನಿರ್ಗಮನ. ಗುರು ಕ್ಯಾಚ್ ಹಿಡಿದಿದ್ದಾರಮ್ಮ ಶಿವು. ಬಹಳ ಸುತ್ತಮ ರೀತಿಯ ಒಂದು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇವೆ. 2 ಓಟ 3ನೇ ಓಟವನ್ನು ದಾಖಲಿಸುವಲ್ಲಿ ರಿಸ್ಕಿ ಸಿಂಗಲ್ ಅನ್ನ ಕೂಡ ಪೂರೈಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 4 ಓಟಗಳು, 1 ವಿಕೆಟ್ ನಷ್ಟಕ್ಕೆ ಅಂತಿಮ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 4ನೇ ಬಾರಿ ಸುಂದರದ ಚೆಂಡು ಕೆಳಂಚಿನಲ್ಲಿ ಸಾಗಿತ್ತು. ಡಾಟ್ ಬಾಲ್ನ ಸೇರ್ಪಡ. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ಗೌರವ್, ನಾನ್ ಸ್ಟ್ರೈಕರ್ ಅಲ್ಲಿ ಶ್ರೇಯಸ್. ಬಾಲ ಎಸೆಂತ 5ನೇ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡ. ಆರಂಭಿಕ ಓವರ್ನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಟೀಮ್ ಸಂಜೀವಿನಿ ತಂಡದ ಒಟ್ಟು ಮೊತ್ತ 8 ಓಟಗಳು, 1 ವಿಕೆಟ್ ನಷ್ಟಕ್ಕೆ. ಈಗಾಗಲೇ ಮಂಜೂರ್ ಅವರ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ ಟೀಮ್ ಸಂಜೀವಿನಿ. ಕೊನೆಯ ಬಾರಿ ಬಾಲ ಟು ಗೌರವ್. ಶಾರ್ಟ್ ಆಗಿ ಬಿದ್ದಿರತಕ್ಕಂತಹ ಚೆಂಡು ತನ್ಮೂಲಕವಾಗಿ ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಸೇರ್ಪಡೆ. ಈಗಾಗಲೇ ಗೌರವ್ 4 ಚೆಂಡುಗಳ ಮುಂದೆ 9 ಓಟವನ್ನು ದಾಖಲಿಸಿದ್ದಾರೆ. ತಂಡದ ಒಟ್ಟು ಮೊತ್ತ 12 ಓಟಗಳು ಆರಂಭಿಕ ಓವರ್ ಮುಕ್ತಾಯದ ಬಳಿಕ. ಬಹಳ ಸುತ್ತಮ ರೀತಿಯ ಒಂದು ಎಸೆತ, 1 ಓಟದ ಪೂರೈಕೆ ಆಗ್ತಾ ಇದೆ. ಅರುಣ್ ಬೌಲರ್ ನಮ್ ಕೇಳಿ. ಗೌರವ್ ಸ್ಟ್ರೈಕರ್ ಅಲ್ಲಿ ಬಹಳ ಸುತ್ತಮ ರೀತಿಯ ಎಸೆತ, ಮಿಡ್ ಆಫ್ ನಡುವೆ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 13,
ಮೂರನೇ ಬಾರಿ ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲ ಯತ್ನ. ಡಾಟ್ ಬಾಲ್ನ ಸೇರ್ಪಡೆ. ನಾಲ್ಕನೇ ಬಾರಿ ಬಹಳಷ್ಟು ಮರಿದ ಹೊಡೆತ. ಮಿಡ್ ವಿಕೆಟ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಆರೋಟದ ಸೇರ್ಪಡೆ. ಗೌರವ್ ದಾಂಡಿನ ಮುಖ್ಯವಾಗಿ ಸ್ಫೋಟಕ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ 2 ಬಿರುಸಿನ ಬೌಂಡ್ರಿಯನ್ನು ದಾಖಲಿಸಿದ ಗೌರವ್ ಈಗ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 19 ಓಟಗಳು. ಚಾಲ್ತಿಯ 2ನೇ ಓವರ್ನಲ್ಲಿ ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಐದನೇ ಬಾರಿ ವೈಡ್ ಬಾಲ್ ಸೂಚನೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 20. ಐದನೇ ಬಾರಿ ಬಹಳಷ್ಟು ಮರತಿಯ ಹೊಡೆತ. ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದ್ದ. ಆ ರೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 26. ಅಂತಿಮ 1 ಚೆಂಡು 2ನೇ ಓವರ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಈಗಾಗಲೇ ಗೌರವ್ 2 ಸಿಕ್ಸರ್ 2 ಬೌಂಡ್ರಿಯನ್ನ ದಾಖಲಿಸಿ ಇನ್ನೂ ಕೂಡ ದಾಂಡನ ಬೀಸ್ತಾ ಇದ್ದಾರೆ. 8 ಚೆಂಡುಗಳ ಮುಂದೆ 21 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿದ್ದಾರೆ ಕೂಡ. ಕೊನೆ ಬಾರಿ ಗೌರವ್ಗೆ ಸಂದ ಅಂತಿಮ ಚೆಂಡು ಮಿಡ್ ವಿಕೆಟ್ ನಡುವೆ 1 ಓಟದ ಪೂರೈಕೆ ಆಗ್ತಾ ಇದೆ. 2 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 27. 1 ವಿಕೆಟ್ ನಷ್ಟಕ್ಕೆ ಅಂತಿಮ 12 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 12 ಬಾಲ್ ರಿಮೈನಿಂಗ್ ನಾವು. ಸೀನಾ ಎಸ್ ಚೆಂಡು ಬಹಳ ಸುಧಾರಿತ ಹೊಡೆತ. ಗೌರವ್ ದಾಂಡಿನ ಮುಖ್ಯವಾಗಿ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಂಪೈರ್ ದಯವಿಟ್ಟು ಸೂಚನೆ ಕೊಡಬೇಕು ಸರ್, ದಯವಿಟ್ಟು ಸರ್. ಆ ರೋಟದ ಸೇರ್ಪಡ 2ನೇ ಬಾರಿ ಸೀನಾ. ಶಾರ್ಟ್ ಆಗಿ ಎದುರುದಂಗದ ಚೆಂಡು ರೀಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. 1 ಓಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 34. ಇನ್ನಿಂಗ್ಸ್ನ ಅಂತಿಮ 10 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 3ನೇ ಬಾರಿ ಎಸೆದ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಲಾಂಗ್ ಆಫ್ ಹಾಗೂ ಲಾಂಗ್ ಆನ್ ನಡುವ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6 ಓಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 40. ಅಂತಿಮ 3 ಚೆಂಡುಗಳು 3ನೇ ಓವರ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. 4ನೇ ಬಾರಿ ಬಹಳಷ್ಟು ಮರೆತಿ ಒಂದು ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. 5ನೇ ಬಾರಿ ಬೇಸುವ ಪ್ರಯತ್ನ. ಲಾಂಗ್ ಆನ್ ನಡುವೆ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ತೀರ್ಪುಗಾರರ ತೀರ್ಮಾನ ಬಹುಶಃ 4 ಓಟದ ಒಂದು ಸೂಚನೆ ರವಾನಿಸಿದ್ರು. ಬಿರುಸಿನ ಬೌಂಡ್ರಿ ಶ್ರೇಯಸ್ ದಾಂಡಿನ ಮುಖ್ಯವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 44. 3ನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಟೀಮ್ ಸಂಜೀವಿನಿ ತಂಡದ ದಾಂಡಿಗರು ಸ್ಫೋಟಕ ಆಟಕ್ಕೆ ಕೈ ಹಾಕ್ತಾ ಇದ್ದಾರೆ. ಯಶಸ್ಸನ್ನ ಕೂಡ ಕಂಡುಕೊಳ್ತಾ ಇದ್ದಾರೆ. ಅಂತಿಮ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. 3 ಓವರ್ ಮುಕ್ತಾಯದ ಬಳಿಕ 44 ಓಟವನ್ನು
ಟೀಮ್ ಸಂಜೀವಿನಿ ದಾಖಲಿಸ್ತಾ ಇದೆ 1 ವಿಕೆಟ್ ನಷ್ಟಕ್ಕೆ. ತಂಡದ ಒಟ್ಟು ಮೊತ್ತ 44. 3 ಓವರ್ ಮುಕ್ತಾದ ಬಳಿಕ ಅಂತಿಮ 6 ಚೆಂಡು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಎರಡನೇ ಬಾರಿ ವೈಡ್ ಬಾಲ್ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಬಳಸಿದ ಮರತಿ ಒಂದು ಎಸೆತ, ಡಾಟ್ ಬಾಲ್ ನ ಸೇರ್ಪಡೆ. ಪೂರ್ಣಕವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋವಾನ್ ಸಾಡ್ ಆಗ್ತಾ ಇದೆ. 2 ಓಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 53. 53. ಇನ್ನಿಂಗ್ಸ್ ನ ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಶಾರ್ಟ್ ಆಗಿ ಇರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟದ ಸೇರ್ಪಡ. ಗೌರವ್ ರವರ ವೈಯಕ್ತಿಕ ಮೊತ್ತ 16 ಚೆಂಡುಗಳ ಮುಂದೆ 43. 5 ಸಿಕ್ಸರ್, 2 ಬೌಂಡ್ರಿ ಸಮೇತವಾಗಿ. ಅಲ್ಲಿ ದಿನದ ಮುಂದಿನ ಪಂದ್ಯಾಕೂಟ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ಮತ್ತು ರಂಗ 11 ಆ 2 ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಲಿಂಗಮನಹಳ್ಳಿ ಮತ್ತು ರಂಗ 11 ತಂಡದ ಕ್ಯಾಪ್ಟನ್ಗಳು ಶೀಘ್ರಗತಿಯಲ್ಲಿ ನಮ್ಮ ಪ್ರಮುಖ ವೇದಿಕೆ ಬಳಿ ಬರಬೇಕು. ಗೌರವ್ ಎಸ್ ಅಂತ ಚೆಂಡು ವೈಡ್ ಲಾಂಗ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ದುರಾದೃಷ್ಟವಶಾತ್ ಗೌರವ್ ರವರ ವೈಯಕ್ತಿಕ ಮೊತ್ತ 49. ಕೇವಲ ಅರ್ಧ ಶತಕಕ್ಕೆ 1 ಓಟವನ್ನು ಮಾತ್ರ ದಾಖಲಿಸಬೇಕಾಗಿ. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವ. ತಂಡದ ಒಟ್ಟು ಮೊತ್ತ 65. ಗೌರವ್ ರವರ ವೈಯಕ್ತಿಕ ಮೊತ್ತ 49. ಕೇವಲ 18 ಚೆಂಡುಗಳ ಮುಂದೆ ಅದರಲ್ಲಿ 6 ಭರ್ಜರಿ ಸಿಕ್ಸರ್, 2 ಬೌಂಡ್ರಿ ಶಾಮೀಲಾಗಿದೆ ಕೂಡ. ಶ್ರೇಯಸ್ 6 ಚೆಂಡಿನಲ್ಲಿ 14 ಓಟವನ್ನು ದಾಖಲಿಸಿದ್ದಾರೆ. 1 ಬೌಂಡ್ರಿ, 1 ಸಿಕ್ಸರ್ ಸಮೇತವಾಗಿ. ಅಂತಿಮ ಓವರ್ ದುಬಾರಿ ಓವರ್ ಆಗಿ ಮಾರ್ಪಟ್ಟಿದೆ. 21 ಓಟವನ್ನ ಬಿಟ್ಕೊಟ್ಟಿದ್ರು. ಸದ್ಯ ಈಗ 24 ಚೆಂಡುಗಳ ಮುಂದೆ 66ರ ಟಾರ್ಗೆಟ್ ಸಂಖ್ಯೆಯನ್ನು ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ಚೇಸ್ ಮಾಡಬೇಕಾಗಿದೆ.
ಈಗಾಗಲೇ ರಂಗಾಯಲವನ್ ತಂಡದ ಕ್ಯಾಪ್ಟನ್ ಒಟ್ಟಿಗಿದ್ದಾರೆ. ಅಲ್ಲಿ ಲಿಂಗಂನಳ್ಳಿ ಕ್ಯಾಪ್ಟನ್ ಸಕ್ಲೈನ್ ಬೇಗ ಬರಬೇಕು. 66ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ. ಪ್ರಥಮ ಚೆಂಡು ರಿವರ್ಸ್ ಮುಖೇನವಾಗಿ ಬಿರುಸಿನ ಸಿಕ್ಸರ್ ನೊಂದಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ತಂಡದ ಆರಂಭಿಕ ಸರದಿ ಆಟಗಾರ. ಎರಡನೇ ಬಾರಿ ಸ್ಲೋವರ್ ಚೆಂಡು ಬೀಸುವ ಪ್ರಯತ್ನ. ಡಾಟ್ ಬಾಲ್ನ ಸೇರ್ಪಡೆ. ದಿನದ ಮುಂದಿನ ಪಂದ್ಯಾಕೂಟ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ವಿರುದ್ಧವಾಗಿ ರಂಗಾಯಲವನ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಅಲ್ಲಿ ರಂಗಾಯಲವನ್ ಬಳಸಿದ ಮರಿತ ಹೊಡೆತ. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಲಾಂಗ್ ಆಫ್ ನಡುವೆ ಬೀರೂಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆ. ಪವರ್ ಪ್ಲೇ ಹಂತದಲ್ಲಿ ಲಾಭವನ್ನು ಪಡ್ಕೊಳ್ಳುವ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ ಅಪ್ಪು ಬಾಯ್ಸ್ ತಂಡದ ಆಟಗಾರರು. ತಂಡದ ಒಟ್ಟು ಮೊತ್ತ 11. 66ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡ್ತಾ ಇದೆ ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ. ಡಬಲ್ ಬಾಬುಗೆ ಸಂತ ಚೆಂಡು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ವೈಡ್ ಲಾಂಗ್ ನಡುವೆ ಒಂದೋಟ. ಎರಡನೇ ಓಟವನ್ನು ದಾಖಲಿಸುವಲ್ಲಿ ಯಶಸ್ವಿಯಾಗಿ ಪೂರೈಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 13. ಅಂತಿಮ 20ಕ್ಕೆ 53 ಓಟಗಳು ಬರಬೇಕಾಗಿದೆ. ಈ ಭಾಗದ ಹೆಸರಾಂತ ಕ್ರೀಡಾಪಟು ಹೊಡಿಬಡಿ ಆಟಗಾರ ಡಬಲ್ ಬಾಬು ಸ್ಟ್ರೈಕರ್ ಅಲ್ಲಿ. ಬಹಳಷ್ಟು ಮರೀತಿಯ ಹೊಡೆತ. ಮಿಡಾನ್ ನಡುವೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 14. ಟಾಸ್ ಅನ್ನು ಈಗಾಗಲೇ ರಂಗಾಯಲವನ್ನ ಜಯಿಸ್ತಾ ಇದೆ ಲಿಂಗಮನಹಳ್ಳಿ ವಿರುದ್ಧವಾಗಿ. ತಮ್ಮ ನಿರ್ಣಯವನ್ನು ಶೀಘ್ರಗತಿಯಲ್ಲಿ ತಿಳಿಪಡಿಸಿ ಇನ್ನೇನು ಈ ಒಂದು ಪಂದ್ಯಾಟ ಸಮಾಪ್ತಿಯನ್ನ ಕಾಣಲಿಕ್ಕಿದೆ. ತಂಡದ ಒಟ್ಟು ಮೊತ್ತ 14. ಅಂತಿಮ 18ಕ್ಕೆ ಇನ್ನು ಕೂಡ 52 ಓಟಗಳು ಬರಬೇಕಾಗಿದೆ. ನ್ಯೂ ಬೌಲರ್ ಗೋಲು. ಸ್ಟ್ರೈಕರ್ ಅಲ್ಲಿ ಬಾಬು. ನಾನ್ ಸ್ಟ್ರೈಕರ್ ಅಲ್ಲಿ ಗಂಗಾಧರ್. ಯಾರ್ಕರ್ ಡೆಲಿವರಿ. ಮಿಡಾನ್ ನಡುವೆ 1 ಓಟದ ಪೂರೈಕೆ ಆಗ್ತಾ ಇದೆ. ಗಂಗಾಧರ್ GA ಬರಬೇಕು. GA ಬರೀರಿ. DHAR ನಾನು ಹೇಳ್ದಂಗೆ ಬರೀರಿ ಬೇಗ. ಎರಡನೇ ಬಾರಿ ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲ ಯತ್ನ. ದಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಬೈ ಮುಖ್ಯವಾಗಿ 1 ಓಟದ ಹೆಚ್ಚುವರಿ ಸೇರ್ಪಡ. ಆರಂಭಿಕ ಚೆಂಡಿನಲ್ಲೇ ಬಿರುಸಿನ ಸಿಕ್ಸರ್ನೊಂದಿಗೆ ಲೆಫ್ಟ್ ದಾಂಡಿಗ ಗಂಗಾಧರ್ ಸ್ವಾಗತಿಸಿದರು. ಸದ್ಯ ಈಗ 16 ಓಟವನ್ನು ದಾಖಲಿಸಿದ 8 ಚೆಂಡುಗಳ ಮುಂದೆ 16ಕ್ಕೆ 50 ಓಟಗಳು ಬರಬೇಕಾಗಿದೆ. ಮೂರನೇ ಬಾರಿ ಸಂದ ಚೆಂಡು. ಡಾಟ್ ಬಾಲ್ನ ಸೇರ್ಪಡೆ.
ಮುಂದಿನ ಪಂದ್ಯಾಟ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ವಿರುದ್ಧವಾಗಿ ರಂಗ 11 ಸೆಂಟ್ಸ್ ಆಟವನ್ನು ನಡೆಸಲಿಕ್ಕಿದ್ದಾರೆ. ಟಾಸ್ ಅನ್ನು ಈಗಾಗಲೇ ರಂಗ 11 ಜಯಿಸಿದೆ. ತಮ್ಮ ನಿರ್ಣಯವನ್ನು ತಿಳಿಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ವೈಡ್ ಬಾಲ್ ನ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 17 ಓಟಗಳು. 15ಕ್ಕೆ 49. 4ನೇ ಬಾರಿ ಗೋಲು ಎಸ್ ಅಂತ 4ನೇ ಚೆಂಡು ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. 1+1 2 ಓಟದ ಹೆಚ್ಚುವರಿ ಸೇರ್ಪಡೆ ಜೊತೆಯಲ್ಲಿ ಫ್ರೀ ಹಿಟ್ ನ ಅವಕಾಶ ಕೂಡ ಲಭಿಸ್ತಾ ಇದೆ. ಬಳಸುತ್ತ ಮರ್ತಿ ಒಂದು ಹೊಡೆತ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸುಂದರತೆ ಕ್ಷೇತ್ರ ರಕ್ಷಣೆ. ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಬಳಸುತ್ತ ಮರ್ತಿ ಎಸೆತ ಡಾಟ್ ಬಾಲ್ ನ ಸೇರ್ಪಡೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂಟಿ ಓಟದ ಪೂರೈಕೆ. ರನ್ಔಟ. ಓಕೆ, ಹಿಟ್ ವಿಕೆಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ದುರಾದೃಷ್ಟಕರ ರೀತಿಯಲ್ಲಿ ಮತ್ತೊಂದು ವಿಕೆಟ್, ಈಗ ಆರಂಭಿಕ ವಿಕೆಟ್ ಹಿಟ್ ವಿಕೆಟ್ ಮುಖ್ಯವಾಗಿ ಆಘಾತವನ್ನು ಕಂಡುಕೊಳ್ತಾ ಇದೆ. 12ಕ್ಕೆ 46. ಹೊಸ ದಾಂಡಿಗ ಅಹೋಬಲ. न्यू बैटर बाला नॉन स्ट्राइकर अली. मैंगलोर से आ रहा है, उनके साथ में कमेंटेटर बोल ಸ್ಲೋವರ್ ಚೆಂಡು ಲಾಂಗ ನಡುವೆ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಡಬಲ್ ಗುಂಡಿಗೆ ಬಾಬು ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 2ನೇ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ಬಾಬುರವರ ವೈಯಕ್ತಿಕ ಮೊತ್ತ 10 ಓಟಗಳು, 8 ಚೆಂಡುಗಳ ಮುಂದೆ 1 ಬೌಂಡ್ರಿ ಶಾಮೀಲಾಗಿದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಯಶಸ್ಸನ್ನು ಕಂಡುಕೊಂಡ್ರು. ಮತ್ತೊಂದು ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ಚಿಕ್ಕಬಳ್ಳಾಪುರ ಅಪ್ಪು ಬಾಯ್ಸ್ ನ ಮತ್ತೊಂದು ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ಚಂದ್ರನ ಎಂಟ್ರಿ ಆಗ್ತಾ ಇದೆ. ಅಲ್ಲಿ ರಂಗ 11 ತಮ್ಮ ಡಿಶ್ ಅನ್ನ ತಿಳಿಪಡಿಸಬೇಕು. ರಂಗ 11 ಮಗಿ ಡಿಸಿಷನ್ ಪ್ಲೀಸ್. ಸರ್ ಫೀಲ್ಡಿಂಗ್ ರಂಗ 11. ಓಕೆ, ರಂಗ 11 won the toss, elected to field first. ಅಲ್ಲಿ ಲಿಂಗಮನಹಳ್ಳಿ ತಂಡದ ಕ್ಯಾಪ್ಟನ್ ಗಮನಿಸಿಕೊಳ್ಳಿ, ತಮಗೆ ಬ್ಯಾಟಿಂಗ್ ಆಗಿ ಆಹ್ವಾನಿಸ್ತಾ ಇದ್ದ ರಂಗ 11. ಆರಂಭಿಕ ಸರದಿ ಆಟಗಾರರು ತಯಾರಿರಬೇಕು. ಮಂಜಣ್ಣ ಕಡೆಯಿಂದ ಉತ್ತಮವಾದ ಬೌಲಿಂಗ್. ಮಂಜಣ್ಣ ಉತ್ತಮವಾದ ಹೊಡೆದ. ಫೋರಾ
ಬ್ಯಾಟ್ಸ್ಮನ್ ಈ ಕ್ರೀಡಾ ಟೂರ್ನಿಯ ರೂವಾರಿಯಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ಮಂಜು ಎಸ್ಕಾರಿಕೆಯಲ್ಲಿ ತಂಡದ ಒಟ್ಟು ಮೊತ್ತ 21. ಮಂಜು ಕೊನೆಯ ಬಾರಿ ಮಂಜು ಎಸೆದ ಅಂತಿಮ ಚೆಂಡು ಡಾಟ್ ಬಾಲ್ನ ಸೇರ್ಪಡ 3 ಓವರ್ ಮುಕ್ತಾದ ಬಳಿಕ 22 ಓಟವನ್ನು ದಾಖಲಿಸಿದ. 6 ಚೆಂಡಿನಲ್ಲಿ 44 ಓಟಗಳು ಬರಬೇಕಾಗಿದೆ. ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ತಂಡ ಜಯಿಸುವ ನಿಟ್ಟಿನಲ್ಲಿ 6ಕ್ಕೆ 44 ಸತತ 6 ಸಿಕ್ಸರ್ ದಾಖಲಿಸಿದ್ರು ಕೂಡ 7 ಓಟದ ಅಂತರದಿಂದ ಪಂದ್ಯಾಟವನ್ನ ಸಂಜೀವನಿ ಬಾಯ್ಸ್ ಜಯವನ್ನ ದಾಖಲಿಸಲಿಕ್ಕಿದ್ದಾರೆ. 2 ತಂಡಕ್ಕೂ ಡೂ ಆರ್ ಡೈ ಪಂದ್ಯಾಟ ಮಾಡು ಇಲ್ಲವೇ ಮಾಡಿ ಅಳಿವು ಉಳಿವಿನ ಪ್ರಶ್ನೆ ಕೂಡ. ವೈಡ್ ಬಾಲ್ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡ. 6ಕ್ಕೆ 43 ಓಟಗಳು ಬರಬೇಕಾಗಿದೆ. ಸಂತೋಷ್ ಸ್ಟ್ರೈಕರ್ ಅಲ್ಲಿ, ಹರೀಶ್ ಎಸ್ಕಾರಿಕೆಯಲ್ಲಿ. ಮತ್ತೊಂದು ವೈಡ್ ಬಾಲ್ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಬಹಳ ಸುತ್ತಮರಿತೆಯ ಎಸೆತ, ಡಾಟ್ ಬಾಲ್ನ ಸೇರ್ಪಡೆ, ಲೆಗ್ ಬ್ರೇಕ್ ಡೆಲಿವರಿ, ಗತಿ ಪರಿವರ್ತನೆ ಚೆಂಡು. ಓಟಗಳಿಗೆ ಅವಕಾಶವನ್ನು ಹರಿ ಮಾಡಿ ಕೊಡ್ತಾ ಇಲ್ಲ. 2ನೇ ಬಾರಿ ಹರೇ ಎಸ್ ಅಂತ 2ನೇ ಚೆಂಡು. ಸಾಕಷ್ಟು ಚೆಂಡಿಗೆ ತಿರುವಿಕೆಯನ್ನು ನೀಡ್ತಾ ಇದ್ದಾರೆ. ಸತತ ಎಸೆತಗಳು ಲೆಗ್ ಬ್ರೇಕ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಡಾಟ್ ಬಾಲ್ ಆಗ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ, ಮಿಡ್ ವಿಕೆಟ್ ನಡುವ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಒಂದೋಟದ ಸೇರ್ಪಡೆ. ಈಗಾಗಲೇ ಅಧಿಕೃತವಾಗಿ ಪಂದ್ಯಾಟವನಲ್ಲಿ ಸಂಜೀವಿನಿ ಬಾಯ್ಸ್ ಜಯಿಸ್ತಾ ಇದೆ. 3 ಚೆಂಡಿನಲ್ಲಿ 41 ಓಟಗಳು ಬರಬೇಕಾಗಿದೆ ಚಿಕ್ಕಬಳ್ಳಾಪುರ ತಂಡ ಜಯಿಸುವ ನಿಟ್ಟಿನಲ್ಲಿ. ಹರೀಶ್ ಅಂದ 4ನೇ ಚೆಂಡು, ಡಾಟ್ ಬಾಲ್ನ ಸೇರ್ಪಡೆ. 2ಕ್ಕೆ 41. 5ನೇ ಬಾರಿ ಸುಂದರದ ಚೆಂಡು, ವೈಟ್ ಬಾಲ್ನ ತನ್ನ ಮೂಲಕವಾಗಿ ಔಟ್ ಸೈಡ್ ಆಫ್ ಸಿಗ್ನಲ್ ಕ್ರಮಿಸ್ತಾ ಇತ್ತು. ಚೆಂಡಿಗೆ ತೀರ್ಪುಗಾರರು ವೈಡ್ ಅನ್ನುವ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಸೇರ್ಪಡ. ಮತ್ತೊಮ್ಮೆ ಹರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ. ಈ ಬಾರಿ ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 1 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಪಂದ್ಯಾಟವನ್ನು ಸಂಜೀವಿನಿ ಬಾಯ್ಸ್ ಜಯಿಸ್ತಾ ಇದೆ. ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ವಿರುದ್ಧವಾಗಿ ಡೂ ಆರ್ ಡೈ ಪಂದ್ಯಾಟದಲ್ಲಿ ಮೇಲುಗೈಯನ್ನ ಸಾಧಿಸ್ತಾ ಇದೆ ಮಂಜು ನಾಯಕದ ತಂಡ ಸಂಜೀವಿನಿ ಬಾಯ್ಸ್. ಆ ತಂಡಕ್ಕೆ ನಾವು ಮೊದಲಾಗಿ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಚಿಕ್ಕಬಳ್ಳಾಪುರ ತಂಡಕ್ಕೂ ಕೂಡ